ಮಂಡ್ಯದ ಕೆರಗೋಡು ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಆಯಿತು. ರಾಜ್ಯಾದ್ಯಂತಲೂ ಕೂಡ ಈ ಹನುಮ ಧ್ವಜದ ದಂಗಲ್ ಯಾವ ರೀತಿ ವಿಸ್ತಾರ ಆಯಿತು, ಇದರಿಂದ ಕಾಂಗ್ರೆಸ್ ಪಾಳೆಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂದ್ರೆ ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ವಿಚಾರ ಹಿನ್ನಡೆ ಆಗಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಆತಂಕಕ್ಕೆ ಕಾರಣ. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಶತ ಪ್ರಯತ್ನ ಮಾಡ್ತಾ ಇದೆ. ಮಂಡ್ಯ ಕಾಂಗ್ರೆಸ್ ಶಾಸಕರಿಂದ ಹಿಂದೂ ಜಪ ಆಗ್ತಾ ಇದೆ. ಹನುಮನಿಗೆ ಬೆಳ್ಳಿ ಗದೆ ಅರ್ಪಿಸಿದ್ದಾರೆ ರವಿ ಗಣಿಗ. ಕೆರಗೋಡು ದೇಗುಲಕ್ಕೆ ಬೆಳ್ಳಿ ಗದೆ ನೀಡೋದಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರಂತೆ. ಉಡುಗೊರೆ ರೂಪದಲ್ಲಿ ಹನುಮನಿಗೆ ಬೆಳ್ಳಿ ಗದೆ ನೀಡೋದಕ್ಕೆ ನಿರ್ಧಾರ ಆಗಿದೆ. ಕೆರಗೋಡಿನಲ್ಲಿಂದು ಅದ್ದೂರಿ ಪಂಚಲಿಂಗೋತ್ಸವ ಕೂಡ ಆಯೋಜನೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಹನುಮನಿಗೆ ಬೆಳ್ಳಿ ಗದೆ ಅರ್ಪಿಸಬೇಕು, ಅದು ಕೂಡ ಉಡುಗೊರೆಯಾಗಿ ನೀಡಬೇಕು, ಆ ಮೂಲಕ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಶಾಸಕ ರವಿ ಗಣಿಗ ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈ ಬೆಳ್ಳಿ ಗದೆಯನ್ನ ಕೆರಗೋಡಿನ ಆಂಜನೇಯ ದೇವಸ್ಥಾನಕ್ಕೆ ಇದನ್ನ ನಾನು ಕೊಡ್ತಾ ಇದ್ದೀನಿ. ಆಂಜನೇಯನ ಜೊತೆಯಲ್ಲಿ ಗದೆ ಇದ್ರೇನೆ ಇದಕ್ಕೆ ಒಳ್ಳೆಯದು. ಹನುಮ ಜಯಂತಿಯ ದಿನ ಈ ಗದೆಯ ಸಮೇತ ಆಂಜನೇಯ ಊರಲ್ಲಿ ಮೆರವಣಿಗೆಯನ್ನು ಮಾಡಲಿ. ಈ ಗದೆಯನ್ನು ನಾನು ಕೆರಗೋಡಿನ ಹನುಮಂತ ದೇವಸ್ಥಾನಕ್ಕೆ ನಾನು ಕೊಡ್ತೀನಿ. ಇದು ಯಾಕಂದರೆ ಈ ಜನರು ಮನಸೋತು ಭಾಳ ಪ್ರೀತಿಯಿಂದ ಅವರೆಲ್ಲ ತುಂಬ ಕಡು ಬಡವರು, ಕೂಲಿ ಮಾಡೋ ಅಂಥ ಜನ ಮನೆ ಕೊಡಲಿ ಅಂತೇಳಿ ಏನೇನೆಲ್ಲ ಹೋರಾಟ ಮಾಡಿದ್ರು. ಭಾಳ ಇದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಈಗ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಈ ಹನುಮ ಧ್ವಜದ ವಿವಾದ ಹಿನ್ನಡೆ ಆಗಬಹುದು ಅನ್ನುವಂಥ ಆತಂಕ, ಅದರಲ್ಲೂ ಎಕ್ಸ್ಪೆಷಲಿ ಶಾಸಕ ರವಿ ಗಣಿಗ ಅವರಿಗೆ ಆ ಆತಂಕ ಹೆಚ್ಚಾಗಿ ಕಾಡ್ತಾ ಇತ್ತು. ಆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಶಾಸಕರು. ಶ್ರುತಿ, ಕೆರಗೋಡು ಗ್ರಾಮದಲ್ಲಿ ನಡೆದಂತಹ ಹನುಮ ಧ್ವಜ ವಿವಾದ ಸಾಕಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಗ್ರಾಸವಾಗಿತ್ತು. ಅದ್ರ ಜೊತೆಗೆ ಏನು ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜನ್ನು ಉಂಟು ಮಾಡಿತ್ತು. ಶಾಸಕ ಗಣಿಗ ರವಿಕುಮಾರ್ ಅವರು ಹಿಂದೂ ವಿರೋಧಿ ಅಂತ BJP ನಾಯಕರುಗಳು ಆರೋಪವನ್ನು ಮಾಡಿದರು. ಅವರಿಗೆ ಟಕ್ಕರ್ ನೀಡುವಂಥ ಕೆಲಸಕ್ಕೆ ಈಗ ರವಿಕುಮಾರ್ ಗಣಿಗ ಅವರು ಮುಂದಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕ್ಷೇತ್ರದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಬೂದ್ನೂರು ಉತ್ಸವವನ್ನು ಆಚರಣೆ ಮಾಡಿದ್ರು. 2 ದಿನಗಳ ಕಾಲ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಆ ಒಂದು ಕಾರ್ಯಕ್ರಮದಲ್ಲಿ ನಿವೇಶನ ರೈತರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಫಲಾನುಭವಿಗಳು ರವಿಕುಮಾರ್ ಅವರಿಗೆ ಬೆಳ್ಳಿಗದೆಯನ್ನು ನೀಡಿ ಸನ್ಮಾನ ಮಾಡಿದ್ರು. ಉಡುಗೊರೆ ರೂಪದಲ್ಲಿ ಬಂದಂಥ ಬೆಳ್ಳಿಗದೆಯನ್ನು ಇದೀಗ ಕೆರಗೋಡು ಗ್ರಾಮದ ಹನುಮ ಮಂದಿರಕ್ಕೆ ನೀಡೋದಕ್ಕೆ ಮುಂದಾಗಿರುವಂಥದ್ದು. ಯಾವ ಹನುಮ ಮಂದಿರದ ಧ್ವಜದ ವಿಚಾರಕ್ಕಾಗಿ ಒಂದು ದೊಡ್ಡ ವಿವಾದ ಆಗಿತ್ತು. ಆ ಹನುಮ ಮಂದಿರಕ್ಕೆ ತಮಗೆ ಬಂದಂತಹ ಬೆಳ್ಳಿಗದೆಯನ್ನು ಅರ್ಪಣೆ ಮಾಡೋ ಮೂಲಕ ನಾನೊಬ್ಬ ಹನುಮ ಭಕ್ತ ಅನ್ನೋದನ್ನು ಸಾರೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅದ್ರ ಜೊತೆಗೆ ಇವತ್ತು ಕೆರಗೋಡು ಗ್ರಾಮದಲ್ಲಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ಪಂಚಲಿಂಗೋತ್ಸವ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಬೃಹತ್ ಒಂದು ಅಂದರೆ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಶಾಸಕ ರವಿಕುಮಾರ್ ಗಣಿಗ ಅವರು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರು ಪಾಲ್ಗೊಂಡು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅದ್ರ ಜೊತೆಗೆ ನಟ ಡಾಲಿ ಧನಂಜಯ ಅವರು ಕೂಡ ಭಾಗಿಯಾಗುವಂಥದ್ದು. ಆ ಮೂಲಕ ನಾನು ಹಿಂದೂ ಜೊತೆಗೆ ಹಿಂದೂ ಧರ್ಮದ ಪರವಾಗಿದ್ದೀನಿ ಅನ್ನೋದನ್ನ ತೋರಿಸೋದಕ್ಕೆ ರವಿಕುಮಾರ್ ಗಣಿಗ ಅವರು ಮುಂದಾಗಿರುವಂಥದ್ದು. ಅದ್ರ ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಚಂದ್ರು ಅವ್ರನ್ನು ಕೂಡ ಅಂದರೆ ಸ್ಟಾರ್ ಚಂದ್ರು ಅವ್ರನ್ನು ಕೂಡ ಪರಿಚಯ ಮಾಡುವಂಥ ಕೆಲಸವನ್ನ ಗಣಿಗ ರವಿ ಅವರು ಮಾಡ್ತಿದ್ದಾರೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.